ಕೇಳ್ತಿರೋದು ಎಲ್ಲೋಗಿದ್ದೆ? ಒಂದೇ ಬಾರ್ಸ್ದ ಅಂದ್ರೆ ಓದದ್ ಬಿಟ್ಟು ಇವರೆಲ್ಲ ಸುತ್ತೀಯಾ? ಅಕ್ಕ ಸ್ವಲ್ಪ ಹೊತ್ತು ಇರಿ ಅಂದ್ರು, ಅದಕ್ಕೆ ಲೇಟ್ ಆಯಿತು. ಸುಳ್ಳು ಹೇಳಿದ್ರೆ ಇನ್ನೊಂದು ಬಾರಿಸ್ತೀನಿ. ಅವ್ರು ಯಾಕೆ ಹೇಳ್ತಾರೆ ಇರಕ್ಕೆ? ಅವ್ರಿಗೂ ಗೊತ್ತು ತಾನೇ ಟ್ಯೂಷನ್ ಇದೆ ಅಂತ. ಅಂದರೆ ಅದು ಅಣ್ಣ ಅಕ್ಕ ಹೇಳ್ಬೇಡ ಅಂತ ಅಂದರು. ಅವ್ರ ತಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಅಂದರು. ಓದಿಸ್ತಾ ಟೈಮ್ ಆಯಿತು ಅಂತ ಗೊತ್ತಾಗೇ ಇಲ್ಲ. ಲೈ ತಿಂಗಳಾದ್ರೆ ದುಡ್ಡು ಕಟ್ಟೋದು ನಾನು, ಅವರಲ್ಲ. ಇವರಲ್ಲ, ಅವ್ರಿಗೂ ಏನು ಹೇಳೋಕ್ಕಾಗಲ್ಲ. ನಿಂದೇನೋ ಕಿತಾಪತಿ ಇರುತ್ತೆ. ಲೇಟ್ ಆಯಿತು ಟ್ಯೂಷನ್ ಹೋಗ್ಬೇಕಂತ ಹೇಳಿದ್ರೆ ಬಿಟ್ಕೊಡೋರು. ನೀನು ಹೇಳೋದು ಮೆಸ್ಟ್ ಥರ ಹೇಳ್ಕೊಡಕ್ಕೆ ಹೋಗಿರ್ತೀಯ. ಅಣ್ಣ ಹೇಳಿದ್ರೆ ಕೇಳಿಲ್ಲ, ಬೇಕಾದ್ರೆ ನೀವೇ ಫೋನ್ ಮಾಡಿ ಕೇಳಿ. ಹಲೋ, ಹೇಳಿ ಅರುಣ್. ಸಾರಿ, ಇವತ್ತು ನಿಮ್ಮ ತಮ್ಮ ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗಿತ್ತು. ಪಾಪ ಟ್ಯೂಷನು ಅಂತ ಹೇಳ್ತಾನೆ ಇದ್ದ. ಅಲ್ಲ, ಯಾಕೆ ಅವ್ನಿಗೆ ಅಷ್ಟೊಂದು ಭಯ ಇಡ್ಸಿದ್ದೀರಾ? ಪಾಪ ಕಣೋ, ಒಂಟಿಗಾಲ ಮೇಲೆ ಇತ್ತು ನಾನು ಹೋಗ್ತೀನಿ, ಅಣ್ಣ ಬೈತಾನೆ ಅಂತ ಹೇಳ್ತಾನೆ ಇದ್ದ. ನಾನು ಹೇಳೋದು ಕೂರಿಸ್ದೆ ನೋಡು. ಅಲ್ವೇನೋ? ಬೇಕಾದ್ರೆ ಇವನ್ನೇ ಕೇಳು. ಹ್ಞೂ ಅಣ್ಣ, ನಾನೊಂದು ಸಬ್ಜೆಕ್ಟ್ನಲ್ಲಿ ವೀಕ್ ಇದ್ದೀನಿ ಅಂತ ನಮ್ಮ ಅಕ್ಕ ಸ್ವಲ್ಪ ಹೇಳ್ಕೊಡಕ್ಕೆ ಹೇಳಿದ್ರೆ ತಪ್ಪಿಸ್ಕೊಳಕ್ಕೆ ನೋಡ್ತಾನೆ. ಬಿಡ್ತೀವ ನಾವು? ಎಳದ್ ಕೂರ್ಸದ್ವಿ, ಕಾಲಿಗೆ ಹಗ್ಗ ಕಟ್ಟೋದೊಂದೇ ಬಾಕಿ, ಬಿಟ್ಟ ತಕ್ಷಣ ಓಡೋದ. ಅಣ್ಣ ಕೇಳಿಸ್ಕೊಂಡ್ರಾ? ನಾನು ಹೇಳಿದ್ರೆ ನಂಬಿಲ್ಲ. ಮೈತ್ರಿ, ಏನು ಆಟ ಆಡ್ತಿದ್ದೀರಾ ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು? ತಿಂಗಳಾದ್ರೆ 6,000 ಫೀಸ್ ಕಟ್ಟೋದು ನಾನು, ನೀವಲ್ಲ. ಒಂದಿನ ತಪ್ಪಿಸಿದ್ರು ಫೀಸ್ ಕೊಡಬೇಕು, ಜೊತೆಗೆ ಸರಿಯಾಗಿ ಕಲ್ತಿಲ್ಲ ಅಂತ ನೆಕ್ಸ್ಟ್ ಮಂತ್ ಸೇರಿಸಿ ಅಂತಾರೆ. ಇದೇನು ತಮಾಷೆ ವಿಷಯ? ನಾನು ಹೇ, ನೀನು ನಿಜವಾಗ್ಲೂ ತಮಾಷೆ ಮಾಡ್ತಾ ಇದೆಯಾ ಅಥವಾ ಸೀರಿಯಸ್ ಆಗಿ ಹೇಳ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ. ಜೋಕ್ ಮಾಡ್ತಾ ಇಲ್ಲ ತಾನೇ? ಅಕ್ಕ, ಅಣ್ಣ ಸ್ವಲ್ಪ ಕೋಪದಲ್ಲಿದ್ದಾರೆ ಅನ್ಸುತ್ತೆ. ನಿಜಾನೇ ಹೇಳ್ತಿದ್ದಾರೆ ಮೈತ್ರಿ ಅಕ್ಕ. ಅವಾಗಿಂದ ಅಣ್ಣ ನನ್ನ ರೋಡಲ್ಲಿ ಇಟ್ಕೊಂಡು ಬೈತಿದ್ದಾರೆ. ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಅದಕ್ಕೆ ಕಾಲ್ ಮಾಡಿ ಅಂತ ಕೇಳಿದೆ. ಕೇಳಿಸ್ಕೊಂಡ್ರ ಮೈತ್ರಿ? ನಾನು ಇಂಥ ವಿಷಯದಲ್ಲೆಲ್ಲ ಯಾಕೆ ತಮಾಷೆ ಮಾಡಲಿ? ನೋಡಿ, ನೀವು ಬೇರೆ ಟೈಮೆಲ್ಲ ಅವ್ನು ಕರೀರಿ, ನಾನು ಬೇಡ ಅನ್ನಲ್ಲ. ಆದರೆ ಟ್ಯೂಷನ್ ಟೈಮಲ್ಲಿ ಬೇಡ. ಅಲ್ಲ ಕಣೋ, ಇವತ್ತು ಒಂದಿನ ಟ್ಯೂಷನಿಗೆ ಹಾಫ್ ಅನ್ ಅವರ್ ಲೇಟ್ ಆಗೋದ್ರೆ ಏನಾಗೋಗುತ್ತೆ? ನೀನೇನು ಹೊರಗಡೆವನಾ? ನನ್ನ ಫ್ರೆಂಡೇ ಅಲ್ವಾ ಅಂತ ಸ್ವಲ್ಪ ಲೇಟಾಗಿ ಕಳಿಸ್ದೆ ಅಷ್ಟೇ. ನೀನು ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ಆಗಿದ್ರೆ. ಹೌದು, ನನಗೂ ಬೇಜಾರಾಗುತ್ತೆ. ಫ್ರೆಂಡೋ ಫ್ಯಾಮಿಲಿನೋ ಕೆಲವು ವಿಷಯದಲ್ಲಿ ಸ್ಟ್ರಿಕ್ಟ್ ಆಗಿರಬೇಕು, ಅದು ನನ್ನ ಪಾಲಿಸಿ. ಸಾರಿ ಅಣ್ಣ, ನನ್ನಿಂದಾನೇ ಇಷ್ಟೆಲ್ಲ ಆಯ್ತು. ಇನ್ಮೇಲೆ ಯಾವತ್ತೂ ಆಗಲ್ಲ. ಅಕ್ಕ ಅಕ್ಕ ನಿಂತ್ಕೊಳ್ಳಿ ಅಕ್ಕ. ಅಕ್ಕ ಆಗಲ್ಲ ನೋಡಿ, ಅಕ್ಕ ಬೇಜಾರು ಮಾಡ್ಕೊಂಡು ಹೋದ್ಲು. ಸಾರಿ ಕಣೋ, ನಂದು ತಪ್ಪಿದೆ, ಸಾರಿ. ಅದಕ್ಕೆ ಲೇಟ್ ಆಯಿತು. ಆ್ಯಕ್ಷನ್. ಅವ್ರು ಯಾಕೆ ಇರಕ್ಕಂತಾರೆ? ಅವ್ರಿಗೂ ಗೊತ್ತು ತಾನೆ. ಅವ್ರು ಯಾಕಂತಾರೆ? ಅವ್ರಿಗೂ ಗೊತ್ತು ತಾನೆ ಟ್ಯೂಷನ್ ಇದೆ ಅಂತ. ಆ್ಯಕ್ಷನ್. ಅಲ್ಲ, ಮೇಲೆ ತನ್ನಿ ಫೋನು, ಮೇಲೆ ತಗೊಂಬನ್ನಿ, ಅವನನ್ನು ನೋಡಿ ಡಯಲ್ ಮಾಡಿ. ರೆಡಿ? ನಾನು ಎಳೆದು ಕೂರಿಸ್ದೆ ನೋಡು. ಲಕ್ಷ್ಮಿ, ಇಲ್ಲ ಆ್ಯಕ್ಟ್ ಮಾಡಿ ಲಕ್ಷ್ಮಿ. ನಿಮ್ಮ ಶೋಲ್ಡರ್ ಲೆವೆಲ್ ಇಲ್ಲಿ, ಚಿನ್ ಡೌನ್. ಫೋನು ಚಿನ್ ಡೌನ್ ಈ ಕಡೆ. ಇಲ್ಲಿ ಇಷ್ಟು. ನನ್ನ ಕೈ ನೋಡಿ, ಇಷ್ಟು. ಇಲ್ಲೆಲ್ಲ ಬರ್ಬೋದು ನೋಡಿ, ಇಲ್ಲೆಲ್ಲ ಬರಬೇಕು. ಇಲ್ಲಿ ಇಷ್ಟು. ಓಕೆ? ಲಕ್ಷ್ಮಿ, ಗೊತ್ತಾಗ್ತಿಲ್ಲ, ನೀವು ಕಣ್ಣು ಇದು ಮಾಡಬೇಡಿ ಕೆಳಗಡೆ. ಖುಷಿಯಾಗಿರಿ ಇಬ್ಬರು. ಆ್ಯಕ್ಷನ್. ನಿಜವಾಗ್ಲೂ ಹೇಳ್ತಾ ಇದೆಯಾ ಅಥವಾ? ರೆಡಿ? ಆ್ಯಕ್ಷನ್. ಜೋರು ಹೇಳು. ಆ್ಯಕ್ಷನ್. ನಿಜಾನೇ ಹೇಳ್ತಿದ್ದಾರೆ ಮೈತ್ರಿ ಅಕ್ಕ. ಅವಾಗಿನ ಅಣ್ಣ ನನ್ನ ರೋಡಲ್ಲಿ ಇಟ್ಕೊಂಡು ಬೈತಿದ್ದಾರೆ. ಅಣ್ಣನ ನೋಡು. ರೆಡಿ? ಹೇಳ್ತೀನಿ. ಇಂಥ ವಿಷಯಕ್ಕೆಲ್ಲ ಯಾಕೆ ನಾನು ಇಂಥ ವಿಷಯದಲ್ಲೆಲ್ಲ ಯಾಕೆ ತಮಾಷೆ ಮಾಡ್ತೀನಿ? ಸಂಬಂಧಿಕರು ಸ್ವಲ್ಪ ವಿಷಯದಲ್ಲಿ ಸ್ಟ್ರಿಕ್ಟ್ ಆಗಿರಬೇಕು. ಕೆಲವೊಂದು ವಿಷಯದಲ್ಲಿ. ಆ್ಯಕ್ಷನ್. ಹೌದು, ನನ್ ಬೇಜಾರಾಗುತ್ತೆ. ಕೆಲವೊಂದು ವಿಷಯದಲ್ಲಿ ಸ್ಟ್ರಿಕ್ಟ್ ಆಗಿರಬೇಕು. ಫ್ರೆಂಡೋ ಫ್ಯಾಮಿಲಿನೋ ಅದು ನನ್ನ ಪಾಲಿಸಿ. ನನಗೂ ಬೇಜಾರಾಗುತ್ತೆ. ಮಾತಾಡ್ತಾ ಈ ಕಡೆ ಬನ್ನಿ. ರೆಡಿ? ಆ್ಯಕ್ಷನ್. ನನ್ನನ್ನು ನೋಡಬೇಡ, ಕ್ಯಾಮ್ರಾ ನೋಡಬೇಡ.